ಎಲ್ರಿಗೂ ನಮಸ್ತೆ. ಮೈಮಾಹು ಕಿಚನ್ಗೆ ಸ್ವಾಗತ. ನಾವಿವತ್ತು ಹಪ್ಪಳ ಮಾಡಿದ್ವಿ. ತುಂಬ ಒಂದು 10ರಿಂದ 12 ಸೇರು ಹಪ್ಪಳ. ಅದು ಇಲ್ಲಿ ಹಪ್ಪಳ ಮುದ್ದೆ ಇದೆ. ಅದನ್ನು ಇಲ್ಲಿ ಹಪ್ಪಳ ಮುದ್ದೆ ಆದಮೇಲೆ ಎಲ್ರಿಗೂ ತಿನ್ನೋದಕ್ಕೆ ತುಂಬ ಟೇಸ್ಟ್ ಆಗುತ್ತೆ ಅಂತ ಇದಕ್ಕೆ ಹಪ್ಪಳ ಮುದ್ದೆ ಉಡಿಸಿದ್ದೀವಿ. ಮತ್ತು ಇಲ್ಲಿ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಜೀರಿಗೆ ಇರೋ ಪೇಸ್ಟ್ ಇದೆ. ಇವಾಗ ಒಲೆ ಮೇಲೆ ಎಣ್ಣೆ ಹಾಕಿದ್ದಾರೆ ಬಾಣಲೆಗೆ. ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾರೆ. ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿನ. ಬೆಳ್ಳುಳ್ಳಿನ ಚೆನ್ನಾಗಿ ಕಂದಿಸ್ತಾರೆ, ಫ್ರೈ ಆಗ್ಬೇಕು ಚೆನ್ನಾಗಿ ಬೆಳ್ಳುಳ್ಳಿ. ಈರುಳ್ಳಿ ಸಣ್ಣ ಸಣ್ಣ ಈರುಳ್ಳಿ ಇನ್ನು ಸ್ವಲ್ಪ ಫ್ರೈ ಆಗ್ಬೇಕೇನೋ. ಆವಾಗ ಫ್ರೈ ಆಗಿದೆ, ಗ್ಯಾಸ್ ಆಫ್ ಮಾಡ್ತಾರೆ. ಇಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿನ. ಇವಾಗ ರೆಡಿ ಆಗಿದೆ ಬೆಳ್ಳುಳ್ಳಿ ಫ್ರೈ. ಇವಾಗ ಈ ಥರ ಹಸಿ ಈರುಳ್ಳಿನ ಕಿವುಚ್ಕೊಂಬಿಟ್ಟು ಸಣ್ಣಗೆ ಪೀಸ್ ಮಾಡಿ ಹೆಚ್ಚಿದ್ದಾರೆ. ಅವನ್ನ ಕಿವುಚುತ್ತಾರೆ. ತುಂಬಾ ಟೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ, ನಾವು ತಿಂದಿಲ್ಲ. ಇವಾಗ ಅದೇ ಒಗ್ಗರಣೆ ಮಾಡಿರೋ ಬಾಣಲೆಗೆ, ಬೆಳ್ಳುಳ್ಳಿ ಫ್ರೈ ಮಾಡಿರೋ ಬಾಣಲೆಗೆ ಹಾಕಿದ್ದಾರೆ. ಹಾಕಿ ಅದೇ ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ, ಜೀರಿಗೆ ಪೇಸ್ಟನ್ನು ಹಾಕಿದ್ದಾರೆ. ಹಾಕಿಬಿಟ್ಟು ಈಗ ಹಪ್ಪಳ ಮುದ್ದೆನೂ ಹಾಕಿದರು. ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ತುಂಬಾ ಟೇಸ್ಟ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಟೇಸ್ಟ್ ಆಗೇ ಆಗುತ್ತೆ. ಹಪ್ಪಳ ಮುದ್ದೆನೇ ಚೆನ್ನಾಗಿರುತ್ತೆ, ಅದು ತಿನ್ನೋದಕ್ಕೆ ಹಾಗೇ ತಿಂತಾರೆ. ಅಂಥದ್ದು ಇದೆಲ್ಲ ಈ ಥರ ಮಾಡಿದರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ಅನ್ನಿಸ್ತುತ್ತೆ. ನೋಡೋಣ. ಆ ಒಗ್ಗರಣೆನಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡೋದಕ್ಕೇ ಬಾಯಲ್ಲಿ ನೀರು ಬರುತ್ತೆ. ಇನ್ನು ತಿಂದರೆ ಹೆಂಗಿರುತ್ತೆ ನೋಡೋಣ. ಒಯ್ಲಲ್ಲಿಗೆ ಮಿಕ್ಸ್ ಮಾಡಪ್ಪ ಇನ್ನೊಂಚೂರು. ಅಲ್ಲ, ನೀವು ವೀಡಿಯೋಕ್ಕೆ ಮಾಡೋಕ್ಕೆ ಮಿಕ್ಸ್ ಮಾಡೋದಾದ್ರೆ ಚೆನ್ನಾಗ ಇದಾಗಿ ಮಿಕ್ಸ್ ಆಗ್ಬೇಕು ಅಂದರೆ ಇದನ್ನು ಕಲ್ಕೊಣಗೆಗೆ ಹಾಕಿ ನಾದ್ತಾರಂತೆ. ಮಿಕ್ಸ್ ಆಗಿದೆ. ಇವಾಗ ಚೆನ್ನಾಗಿ ನಾದ್ಕೊಂಡ್ರೆ ಈರುಳ್ಳಿ ಎಲ್ಲ ಮಿಕ್ಸ್ ಆಗುತ್ತೆ ಅಂತ. ಇವಾಗ ಚೆನ್ನಾಗಿ ನಾದಿದ್ದಾರೆ. ಇದರಲ್ಲೇ ನಾದಿದ್ರು ಕಲ್ಕೊಣಗೆಗೇನು ಹಪ್ಪಳ ಮಾಡ್ತಾಯಿದ್ದಾರೆ ಇಲ್ಲಿ. ಹಾಗಾಗಿ ಇಲ್ಲಿ ಇದ್ರಾಗೆ ಬಾಣಲೆನಲ್ಲೇ ನಾದಿದ್ದಾರೆ. ಈ ಥರ ಉಂಡೆ ಕಟ್ತಾ ಇದ್ದಾರೆ. ಎಲ್ರಿಗೂ ಒಂದೊಂದು ಉಂಡೆ ಅಂತ. ತುಂಬ ಟೇಸ್ಟ್ ಆಗಿದೆ ತಿನ್ನಕ್ಕಂತೂ. ವಾವ್, ಟೇಸ್ಟ್ ನೋಡಿದ್ವಿ. ಎಲ್ಲ ಪರ್ಫೆಕ್ಟ್ ಆಗಿದೆ. ಇನ್ನೂ ಸ್ವಲ್ಪ ಮಸಾಲೆ, ಇನ್ನೂ ಸ್ವಲ್ಪ ಹುಳಿ ರಸನೂ ಹಾಕಿದ್ರು. ಅಲ್ಲಿನೂ ಹಪ್ಪಳ ಮಾಡ್ತಾಯಿದ್ದಾರೆ. ತುಂಬ ಜನ ಇದ್ದಾರೆ. ಎಲ್ರಿಗೂ ಒಂದೊಂದು ಉಂಡೆ ಬರೋ ಥರ ಕಟ್ತಾಯಿದ್ದಾರೆ. ಈ ಥರ ಒಬ್ಬೊಬ್ರಿಗೆ ಒಂದೊಂದು ಬರಂಗೆ ಕಟ್ಟಿದ್ದಾರೆ ಉಂಡೆನ. ಹಸಿ ಈರುಳ್ಳಿ ತುಂಬ ಟೇಸ್ಟ್. ವಾವ್. ಇಡೋದು ತೋರಿಸ್ಬೇಕು. ಹೌದಾ, ಸರಿ. ಭಾಳ ಚಪ್ಪರಿಸ್ಕೊಂಡು ತಿನ್ನಬೇಕು, ಅಷ್ಟು ಅದ್ಭುತ ಟೇಸ್ಟು. ಇದು ಕಟ್ತಾ ಇದ್ದಾರೆ. ಎಲ್ಲವನ್ನೂ ಕಟ್ಲಿ ಇದೆ ಈ ಥರ ತಿಂತಾ ಇದ್ದಾರೆ. ಇವಾಗ ಹಪ್ಪಳ ಉದ್ದದ್ದು ಮುಗಿಸ್ಬಿಟ್ಟು ಚೆನ್ನಾಗಿ ಎಲ್ಲ ಉದ್ದು ಮುಗಿಸಿ ಕುತ್ಕೊಂಡು ತಿಂತಾ ಇದ್ದಾರೆ. ಇವಾಗ ತಿಂದ್ಬಿಟ್ಟು ಟೀ ಕುಡಿತಾರೆ.